ಗೌಡ್ರೆ ಗೌಡ್ರೆ ಪಟ್ಟಾಪಟ್ಟಿ ಚಡ್ಡಿ ಬಲಿ ಮಾರೋ ಶ್ರೀರಾಮಚಂದ್ರ ಗೌಡ್ರೆ ಏನಪ್ಪ ಸೆಂಟ್ರಲ್ ಆಫೀಸರ್ ತರ ಬಂದ್ಬಿಟ್ಟಿದಾರಿ ಬಾವು ಯಾನಾದ್ರು ಅಲ್ಸರು ಅದು ಅಲ್ಸರ್ ಅಲ್ಲ ಆಫೀಸರ್ ಜಾಡ ಗೌಡ್ರೆ ನಾನು ಇಲ್ಲಿಗೆ ನಾರ್ಮಲ್ ಆಗಿ ಬಂದಿಲ್ಲ ಇದೇನು ಅಬ್ನಾರ್ಮಲ್ ಆಗಿ ಬಂದಿದಾರಿ ಯಾನಾಯ್ತು ಅಣ್ಣಪ್ಪನವ್ರೆ ನಾನು ಹೇಳಿದ್ದು ನಿಮ್ಮ ಮನೆಗೆ ದಿನ ಬಂದ ಹಾಗೆ ನಾನು ಬಂದಿಲ್ಲ ಅಂತ ಮತ್ ಇನ್ಯಾನ ಗ್ವಾಡೆ ಹಾರ್ಕೊಂಡ್ ಬಂದ್ರ್ಯಾ ಪಾರೋರೆ ನಾನು ಡ್ಯೂಟಿ ಮೇಲೆ ಬಂದಿದ್ದೀನಿ ಡ್ಯೂಟಿ ತೊಂದ್ರೆ ಇಲ್ಲ ಅಣ್ಣಪ್ಪನವ್ರೆ ನಮ್ಮಟ್ಟಲ್ಲಿ ನೀವು ಮಾಡೋ ಅಂತ ಡ್ಯೂಟಿ ಏನಿದದು ನಿಮ್ಮ ಮನೇಲಿ ಬ್ಲಾಕ್ ಮನಿ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ ನಮ್ಮಟ್ಟಲ್ಲಿ ಬ್ಲಾಕ್ ಮನಿ ಅದ ಯಾರು ನಂಬಲ್ಲ ಅಷ್ಟಕ್ಕೂ ನಮ್ಮ ಮಟ್ಟಲ್ಲಿರೋ ಬ್ಲಾಕ್ ಮನಿನ ಚೆಕ್ ಮಾಡಕ ನೀವ್ಯಾರ CBI ಆಫೀಸರ್ ಶಾಕ್ ಆಯ್ತಾ ಆಗ್ಲೇಬೇಕು ಆಗ್ಬೇಕು ಅಂತ ತಾನೇ ನಾನು CBI ಆಫೀಸರ್ ಆಗಿರೋದು ನಿನ್ನೆ ಏನ್ ಕೆಲಸ ಮಾಡ್ತಿದ್ದೀರ ಅಂತ ಕೇಳಿದ್ರಿ ಅಲ್ವಾ ಈಗ ಗೊತ್ತಾಯ್ತಾ ಜಾನಿ ಅವ್ರೆ ನೀವ್ ಇಂತ ಕೆಲ್ಸ ಮಾಡ್ತಿದ್ದೀರಾ ಅಂತ ಕೇಳಿ ಖುಷಿ ಆಯ್ತು ಆದ್ರೆ ನೀವ್ ಅನ್ಕೊಂಡಿರೋಂಗೆ ನಮ್ ಬಾವನ್ ತವ ಕಪ್ಪಣ ಇಲ್ಲ ಪಾರೋರೇ ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಸ್ವಲ್ಪ ಸುಮ್ಮನೆ ಇರಿ ಗೌಡ್ರೆ ಕಳೆದ 4 ವರ್ಷದಿಂದ ನೀವು ದುಡ್ದಿರೋ ದುಡ್ಡಲ್ಲಿ ₹1 ಕೂಡ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿಲ್ಲ ಹಾಗಾಗಿ ನಿಮ್ಮ ಹತ್ರ ಇರೋ ಹಣ ಎಲ್ಲ ಬ್ಲಾಕ್ ಮನಿ ಅಂತ ನಾವು ಡಿಸೈಡ್ ಮಾಡ್ತಾ ಇದೀವಿ ಅಣ್ಣಪ್ಪನವ್ರಿ ನಾನು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿದವ್ರು ಯಾರ ಬೇಕಾದ್ರೆ ನಮ್ಮ ಆಡಿಟರ್ ಮಂಜಣ್ಣನ್ ಫೋನ್ ಮಾಡ್ಲಾ ನೀವ್ ಯಾರಿಗೆ ಫೋನ್ ಮಾಡಿದ್ರು ಅಷ್ಟೇ ಗೌಡ್ರೆ ನಮ್ಮ ಹತ್ರ ಪಕ್ಕ ಡಾಕ್ಯುಮೆಂಟ್ಸ್ ಇದೆ ನೋಡಿ ನೀವೇ ಎಲ್ಲ ದುಡ್ಡನ್ನು ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ಇಡೀ ಏರಿಯಾದ ಮುಂದೆ ನಿಮ್ಮನ್ನ ಲೈವ್ ಆಗಿ ಅರೆಸ್ಟ್ ಮಾಡ್ಬೇಕಾಗತ್ತೆ ಬಾವು ಜೈಲ್ಗೆಲ್ಲ ಹೋದ್ರೆ ತಲೆ ಎತ್ಕೊಂಡು ಓಡಾಡಕ್ ಆಗಿಲ್ಲ ಸುಮ್ಕೆ ತಂದ್ಕೊಟ್ಬಿಡಿ ಸುಮ್ಮನೆ ಇದ್ರೆ ಸರಿ ಅಣ್ಣಪ್ಪನವ್ರಿ ದಿಟ್ಟವಾಗ್ಲೂ ನೀವು ನಮ್ಮ ಮಟ್ಟಿನ ರೈಡ್ ಮಾಡಕ್ ಬಂದಿದ್ದಾರಿ ಇಲ್ಲ ರಾಗಿ ಮುದ್ದೆ ತಿನ್ಕೊಂಡು ರಂಗೋಲಿ ಆಟ ಆಡೋದಕ್ಕೆ ಬಂದಿದ್ದೀನಿ ನಾನು ಇನ್ನು ತುಂಬಾ ಕಡೆ ರೈಡ್ ಮಾಡೋದಕ್ಕೆ ಹೋಗ್ಬೇಕು ಟೈಮ್ ವೇಸ್ಟ್ ಮಾಡಬೇಡಿ ತಿಜೋರಿಕಿ ಕೊಡಿ ಅಣ್ಣಪ್ಪನವ್ರಿ ನಾನು ನೀವು ಎಂತ ಕ್ಲೋಸ್ ಫ್ರೆಂಡು ನನಗೆ ಹಿಂಗೆ ಮಾಡ್ಬಿಟ್ರಿ ಹೆಂಗೆ ಬೇಕಾದ್ರೆ ₹1000 ಕೊಡ್ತೀನಿ ಕಮ್ಮಿ ಆಯ್ತು ಅಂದ್ರೆ ₹1001 ಕೊಡ್ತೀನಿ ತಗೊಂಡು ಕೇಸ್ನ ಮುಚ್ಚಾಕ್ಬಿಡಿ ನನ್ನಂತ ಸ್ಟ್ರಿಕ್ಟ್ ಆಫೀಸರ್ಗೆ ಲಂಚ ಕೊಡೋದಕ್ಕೆ ಬರೋ ನಿಮ್ಮಂತವ್ರಿಗೆ ಸುಮ್ಮನೆ ಬಿಡಬಾರ್ದು ಮೀಡಿಯಾದವ್ರನ್ನೆಲ್ಲ ಕರೆಸಿ ಅವ್ರ ಮುಂದೆ ಅರೆಸ್ಟ್ ಮಾಡಿ ಒಂದು ಒಳಗಾಕಿದ್ರೆ ಬುದ್ಧಿ ಬರೋದು ಅಣ್ಣಪ್ಪನವ್ರಿ ನಿಮ್ಮ ಕಾಲ ಬೇಕಾದ್ರೆ ಬಿದ್ದು ಬಿಡ್ತೀನಿ ಹಂಗ್ ಮಾಡಬೇಡಿ ಈಗೇನು ಕೀ ಕೊಡ್ತೀರಾ ಇಲ್ವಾ ಅಣ್ಣಪ್ಪನವ್ರಿ ಬಿಟ್ಬಿಡಿ ನಾನು ಬಿಡೋದು ಬೇಡ ನೀವು ಕೊಡೋದು ಬೇಡ ಈ ಕೆಲಸ ಮೊದಲೇ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಣ್ಣಪ್ಪನವ್ರಿ ನಾನು ಬೀರುಲಿರೋ ದುಡ್ಡನ್ನೆಲ್ಲ ತಗೊಂಡೋಗಿ ಹಂಗೆ ವಾಪಸ್ ತಂದು ಕೊಟ್ಬಿಡ್ತಿದ್ದಾರಲ್ವಾ ಮೊದಲು ನನ್ನ ಹ್ಯಾಂಡ್ ಓವರ್ಗೆ ತಗೊಂಡು ಆಮೇಲೆ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡ್ತೀನಿ ನಾನೇ ಅನ್ನಿಸ್ತೀನಿ ಐ ಲೈಕ್ ಇಟ್ ಓಯ್ ರಿಂಗ್ ಮಾಸ್ಟ್ರೆ ಫಸ್ಟ್ ಟೈಮ್ ನಿಮ್ಮ ವಾಯ್ಸ್ ಇಷ್ಟು ಸ್ವೀಟ್ ಆಗಿದೆ ಅಂತ ನನಗೆ ಗೊತ್ತಾದದ್ದು ಇನ್ನು ಜೋರಾಗಿ ಅಳಿಯಲ್ಲ ನಾಟಕ ಅಲ್ಲ ಅನ್ಸುತ್ತೆ ಯಾನ್ ಹೇಳ್ತಾ ಇದ್ದೀರಾ ಮಧುರ ಅವ್ರೆ ಪಾರು ಜಾನಿ ನಾರ್ಮಲ್ ಆಗೇ ಇದ್ರು ಆದ್ರೆ ಸಡನ್ ಆಗಿ ಮೈ ಮೇಲೆ ಏನೋ ಬಂದಂಗಾಗಿ ಹಳ್ಳಿ ಭಾಷೆ ಮಾತಾಡೋಕೆ ಶುರು ಮಾಡಿಬಿಟ್ರು ನಾನು ಹೆದರ್ಕೊಂಡು ಜಾನಿ ಏನಾಯ್ತು ನಿಮ್ಗೆ ಅಂತ ಕೇಳಿದ್ದಕ್ಕೆ ನನ್ನ ಅಕ್ಕ ಅಂತ ಕರೆದಿದ್ದು ಅಲ್ದೆ ನನ್ನ ಜಾನಿ ಎಲ್ಲ ನಟರಾಜ ಪಾಂಡಪುರದ ರುಕ್ಮಿಣಿ ಫ್ರೆಂಡ್ ಅಂತ ಹೇಳಿದ್ರು ಮಧುರ ಅವ್ರೆ ನೀವ್ ಹೇಳ್ತಾರ ದಿಟ್ವಾ ನನ್ನ ಟೆಸ್ಟ್ ಫ್ರೆಂಡ್ ನಟರಾಜನ ಆತ್ಮ ಜಾನಿ ಅವ್ರ ಮೈ ಮೇಲೆ ಬಂದಿದ್ದ ತಟ್ಟು ಕೊಟ್ಟಿರ್ತದೆ ಅದು ಟೆಸ್ಟ್ ಫ್ರೆಂಡ್ ಅಲ್ಲ ಬೆಸ್ಟ್ ಫ್ರೆಂಡು ಹಿಡಿದ್ರಿ ಜಾಡ ನಾನು ಈಗ್ಲೇ ಅವನ್ನ ನೋಡ್ಬೇಕು ಅವನ ಜೊತೆಗೆ ಮಾತಾಡ್ಬೇಕು ನಟರಾಜ ಸ್ನೇಹದ ಕಡಲಲ್ಲಿ ನೆನಪಿನ ತೋಣಿಯಲ್ಲಿ ಪಯಣಿಗರು ನಾವಮ್ಮ ರುಕು ಹೆಂಗಿದ್ದಿ ನಟರಾಜ ನನ್ನ ಕಣ್ಣ ನಾನೇ ನಂಬಕ್ಕಾಯ್ತಾ ಇಲ್ಲ 15 ವರ್ಷದಿಂದ ಇದೇ ದಿನ ನೀನ್ ನನ್ನಿಂದ ದೂರ ಆಗಿದ್ದು ನನ್ನ ಬಿಟ್ಟು ಯಾಕೆ ಹೋದ್ಯೋ ನಾನ್ ನಿನ್ ಬಿಟ್ಟು ಎಲ್ಲೂ ಹೋಗಿಲ್ಲ ರುಕು ನಿನ್ ಜೊತೆಗೆ ಇವನೇ ನನ್ ಜೊತೆಗೆ ಎಲ್ಲಿದ್ಯಾ ನೀನು ಜಾನಿ ಅವ್ರ ದೇಹದೊಳಗ್ ತಾನೇ ಇರೋದು ನಾನು ಏನ್ ಮಾಡೋಣ ರುಕು ಇಷ್ಟು ವರ್ಷ ನಿನ್ನ ಹುಡುಕ್ದಿರೋ ಜಾಗನೇ ಇಲ್ಲ ಈಗ ನಂಗೆ ಸಹಾಯ ಮಾಡಕ್ಕೆ ಒಂದು ಒಳ್ಳೆ ಹುಡುಗ ಸಿಕ್ಕವನೆ ಅದಕ್ಕೆ ಅವ್ರ ಮೈಯಲ್ಲಿ ಸೇರ್ಕೊಂಡ್ಬಿಟ್ಟಿವ್ನಿ ಅಯ್ಯೋ ನನ್ನ ನಟರಾಜ
ಬರು ಒಂದ್ ನಿಮಿಷ ಇರು ಅಣ್ಣಪ್ಪನವ್ರಿ ಯಾನು ಗೊತ್ತಿಲ್ದಿರೋ ಹಳ್ಳಿ ಹೆಣ್ಣಿಗೆ ಯಾನೇನ ಯಾಮರಿಸ್ತಾ ಇದಾರ್ಯಾ ಬಾವು ನೀವ್ ಯಾನೇನೋ ಮಾತಾಡ್ಬೇಡಿ, ನೀವು ಸುಮ್ಕಿರಿ. ಈಗ ಇವರು ಜಾನಿಯವ್ರಲ್ಲ, ನನ್ನ ನಟರಾಜನ ಆತ್ಮ ಇವ್ರ ದೇಹದೊಳಗದೆ. ರುಕೋ, ಯಾರು ಇವನು ಹಳ್ಳಿ ಗಮರ? ಇವ್ರ ಹಳ್ಳಿ ಗಮರ ಅಲ್ಲ, ನಮ್ ಬಾವ. ಓ ಅಣ್ಣಪ್ಪನವ್ರಿ, ನೀವು ನಟರಾಜನಾರು ಆಗಿರಿ ಯಾನಾರು ಆಗಿರಿ, ನನ್ನನ್ನ ಗಮಾರ ಅಂತ ನಾನು ಸುಮ್ಮನೆ ಇರಲ್ಲ ಅಂತೀನಿ. ಒಂದ್ಸಲ ಅಲ್ಲ 100 ಸಲ ಅಂತೀನಿ. ನೀನು ಗಮಾರ, ನೀಚ, ಕಚಡ, ಕಂಜೂಸು ಏನೀಗ? ಬಾರು ಅಣ್ಣಪ್ಪನವ್ರು ಕಂಟ್ರೋಲ್ ಮೀರಿದ್ರೆ ನಾನು ಕಂಟ್ರೋಲ್ ಮೀರ್ಬೇಕಾಗ್ತದೆ. ಹುಷಾರಾಗಿರ ಕೇಳು. ನಾನು ಮಾತಾಡೋದು ಹಿಂಗೆಯ, ಏನ್ ಮಾಡಿಯೇ? ಏನ್ ಮಾಡ್ತಾ ಇದೀರಿ? ಸುಮ್ಮನೆ ಇದ್ರು ಇವತ್ತು ಸಾಯಿಸ್ಬಿಡ್ತೀನಿ. ಬಾವು ಸತ್ತೋಗಿರೋರ್ನ ಎಷ್ಟ್ ಕಿತ್ತ ಅಂತ ಸಾಯಿಸಿರಿ. ನಿಮ್ಗೇನ್ ವಸಿನ ಬುದ್ಧಿ ಇಲ್ವಾ? ರುಕೋ, ನೀನೇನು ಹೆದರ್ಕೋಬೇಡ, ನಾನು ಇವನ್ನ ಸುಮ್ಮನೆ ಬಿಡಕ್ಕಿಲ್ಲ. ಅಯ್ಯೋ ಪೊಟನ್ನ ಬರೋರೆ ಗೌಡ್ರೆ, ನೀವು ನಮ್ಮನೇಲಿ ಏನ್ ಮಾಡ್ತಿದ್ದೀರಾ? ಗಣಪೆಟ್ಟು ಬಿಡ್ತೀನಿ. ಇದು ನಿಮ್ಮ ಮಟ್ಟೆ ಅಲ್ಲ, ನಮ್ಮ ಮಟ್ಟೆ. ಬಾವು ಎಂತ ಕೆಲಸ ಮಾಡ್ಬಿಟ್ರಿ ನೀವು. ಮಾಡಿದ ಕೆಲಸದಿಂದ ಜಾನಿ ಅವ್ರ ಮೈ ಮ್ಯಾಗ ಬಂದಿದ್ ನಟರಾಜ ಹೊಂಟೋಗ್ಬಿಟ್ಟ. ಅವ್ರೆ ಏನು ಹೇಳ್ತಿದ್ದೀರಾ? ನನ್ನ ಮೈಯಿಂದ ಯಾರು ಹೋದ್ರು? ಓ ಅಣ್ಣಪ್ಪನವ್ರಿ, ಎಲ್ಲ ವಿಷಯನೂ ಆಮೇಲೆ ಹೇಳ್ತೀನಿ. ನಿಮ್ಮ ಮಟ್ಟಿಗೆ ಹೋಗಿ. ಹೋಗ್ಲಿಲ್ಲ ಅಂದ್ರೆ ನಾನೇ ಹೊಂಟೋಯ್ತೀನಿ. ನಿನಗದೆ ನಡ ನೋಡ ಸಿಗುದು. ಚೊನಿ ಬಂದ್ರ? ನಂಗೆಲ್ಲ ವಿಷಯ ಗೊತ್ತಾಯ್ತು. ಫೋನಲ್ಲೆಲ್ಲ ವಿಷಯನೂ ಕೇಳಿಸ್ಕೊಂಡೆ. ಈಗ ಅದೆಲ್ಲ ಬಿಟ್ಟಾಕಿ. ತುಂಬ ಲೇಟ್ ಆಗಿದೆ, ಬನ್ನಿ ಹೋಗಿ ಮಲ್ಕೊಳ್ಳೋಣ. ಬೆಳಗ್ಗೆ ಬೇಗ ಎದ್ದು ನೀವು ಬಟ್ಟೆ ಬೇರೆ ಹೋಗ್ಬೇಕು. ನಾನು ಬಟ್ಟೆ ಹೋಗಿಬೇಕಾ? ಯಾಕೆ ಹೋಗಬೇಕು? ಇನ್ನೊಂದ್ಸಲ ನನ್ನ ಬಟ್ಟೆ ಹೋಗಿ ಪಾತ್ರೆ ತೊಳೆ ಅಂದ್ರೆ ನಿನ್ನೆ ಬಟ್ಟೆ ತರ ಹೋಗಿದ್ಬಿಡ್ತೀನಿ. ಜಾನಿ, ಸಖತ್ತಾಗಿ ವರ್ಕೌಟ್ ಆಗ್ತಿದೆ. ಕೀಪ್ ಇಟ್ ಅಪ್. ಹಲೋ, ಯಾರ? ಬ್ಯಾಂಕ್ ಮ್ಯಾನೇಜರಾ? ಎಂತ ಸಾಲ ಕೊಡ್ತೀರಾ? ಬೇಡ ಮರ್ರೆ, ನಿಮ್ಮ ಹತ್ರ ಸಾಲ ತಗೊಂಡು ದೇಶ ಬಿಟ್ಟು ಹಾಪ್ಕ ನಂಗೆ ಇಷ್ಟ ಇಲ್ಲ. ಬೇಕಾದ್ರೆ ನೀವೇ ನಮ್ಮ ಮನೆಗೆ ಬನ್ನಿ, ನಾನೇ ನಿಮ್ಗೆ ಸಾಲ ಕೊಡ್ತೆ. ಹಲೋ ಹಲೋ, ಕೇಂತಿಲ್ಲ ಹೆಕ್ಕತ್ತಿಮ್ಮವ, ನಂಗೆ ಆಟ ನಾ ಬಿಡ್ತನ. ಆಯ್ಕೊಟ್ರೆ ಎಂತ ಸಮಾಚಾರ? ಓ ಭದ್ರಂಗಿ ಇನ್ಸ್ಪೆಕ್ಟ್ರೆ, ಸಮಾಚಾರ ಹೇಳ್ಬೇಕಾದವ್ರು ನೀವು. ಹೌದಲ್ಲ, ನಿಮಗೆ ಆ ನಟರಾಜನ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಿದ್ದಿತ್ತು. ಹ್ಞೂ ಭದ್ರಂಗಿ ಇನ್ಸ್ಪೆಕ್ಟ್ರೆ, ಏನಾದರೂ ಗೊತ್ತಾಯ್ತಾ? ನೀವು ಹೇಳ್ದಂಗೆ ಆ ನಟರಾಜನ್ ಬಗ್ಗೆ ಪಾಂಡುಪುರ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ವಿಚಾರಿಸಿದೆ. 15 ವರ್ಷದ ಹಿಂದೆ ಅವ ನದಿಯಲ್ಲಿ ಕೊಚ್ಕೊಂಡು ಅದು ಕನ್ಫರ್ಮ್ ಆಯ್ತು. ಅಂದ್ರೆ ಈಗ ನಡೀತಾ ಇರೋದೆಲ್ಲ ದಿಟ ಅಂದಂಗೆ ಆಯ್ತು. ಭದ್ರಂಗಿ ಇನ್ಸ್ಪೆಕ್ಟ್ರೆ, ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಗೆ ಕೆಲಸ ಮುಗೀತು, ನೀವು ಹೊರಡ್ಬೋದು. ಗೌಡ್ರೆ ನಿತ್ಕಣಿ ಮರ್ರೆ. ನಿಮ್ಮ ಈ ಚೋರಚರಣ ದಾಸ ನಾಟಕ ಎಲ್ಲ ನನ್ನ ಹತ್ರ ನಡೆದಿಲ್ಲ. ಓ ಭದ್ರಂಗಿ ಇನ್ಸ್ಪೆಕ್ಟ್ರೆ, ಯಾರು ಹೇಳ್ತಾ ಇದ್ದಾರೆ? ನೀವು ನನ್ನನ್ನು ಎಷ್ಟು ವರ್ಷದಿಂದ ಕಾಣ್ತಿದ್ರಿ ಮರ್ರೆ? ಒಂದು 5 ವರ್ಷ. 5 ವರ್ಷದಲ್ಲ ನೀವು ನನ್ನನ್ನು ಇಷ್ಟೇ ಅರ್ಥ ಮಾಡ್ಕೊಂಡದ್ದು. 15 ವರ್ಷದ ಹಿಂದಿನ ಕೇಸ್ ಬಗ್ಗೆ 15 ನಿಮಿಷದಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದೆ. ಬರೀ ಥ್ಯಾಂಕ್ಸ್ ಹೇಳ್ರ ಅರ್ಥ? ಗೊತ್ತಾಯ್ತು ಬಿಡಿ, ತಕೊಳ್ಳಿ. ಇದೆಂತ ಮರ್ರೆ, ಬರೀ 100 ರೂಪಾಯಿ. 15 ವರ್ಷದ ಹಿಂದಿನ ಕೇಸ್, ವರ್ಷಕ್ಕೆ 100 ರೂಪಾಯಿ ಅಂದ್ರು 1500 ರೂಪಾಯಿ ಆಯ್ತು. ಭದ್ರಂಗಿ ಇನ್ಸ್ಪೆಕ್ಟ್ರೆ, ನನ್ನ ತವಿರೋದು ಇಷ್ಟೇ, ಇಟ್ಕೊಂಡು ಹೊಂಟು ಬಿಡಿ. ಅಡ್ಡಿಲ್ಲ, ಅದು 100 ರೂಪಾಯಿನಾರು ಕೊಟ್ಟೋಗಿ. ಸ್ಮಶಾನಕ್ಕೆ ಹೋದ ಹಣ ನನ್ನ ಕೈಗೆ ಬಂದ ಹಣ ಯಾವುದು ವಾಪಸ್ ಬರ್ತಿಲ್ಲ. ನಾನು ಗೌಡ ಅಲ್ಲ, ನಟರಾಜ. ಹೋಗು ರುಕ್ಕು, ನಾವು ಚಿಕ್ಕವರಾಗಿದ್ದಾಗ ಎಷ್ಟು ಪಸಂದ ಕುಂತ ಆಗ್ತಿದ್ದ. ನಾನು ಅದನ್ನ ನೋಡ್ಬಿಟ್ಟು ಶಾನೆ ಖುಷಿ ಪಡ್ತಾ ಇದ್ದೆ. ಈಗ ನೋಡಿದ್ರೆ ಆಗಲ್ಲ ಅಂದ. ಅವರೇ ಗೌಡ್ರು ನಾಟಕ ಮಾಡ್ತಿದ್ದಾರೆ, ಅವ್ರ ಮಾತನ್ನೆಲ್ಲ ನಂಬೇಡಿ. ಅವ್ರ ಮೈ ಮೇಲೆ ಯಾವ ನಟರಾಜನು ಬರಲ್ಲ, ಯಾವ ಹಾವರಾಜನು ಬರಲ್ಲ. ಹೋಗು ರುಕ್ಕು, ಯಾವಾಗ ನೋಡಿದ್ರೆ ನೀನು ಬಾವ ಬಾವ ಅಂತಿದೆ. ನಾನು ನಿನ್ ಬಾವ ಅಲ್ಲ, ನಟರಾಜ.